ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಶಿವ ಪಾರ್ವತಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ನೇಕಾರ ತೊಗುಟಿವೀರ ಸಮಾಜದ ಶ್ರೀ ರಾಚಿ ನಂಜುಂಡಯ್ಯನವರ ವಂಶಸ್ಥರಿಂದ ನಡೆದ 26ನೇ ವರ್ಷದ ಶಿವ ಪಾರ್ವತಿಯರ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವವು ಕೃಷ್ಣರಾಜಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾನಪದ ಕಲಾ ತಂಡಗಳ ಅದ್ದೂರಿ ಮೆರವಣಿಗೆಯೊಂದಿಗೆ ವೈಭವಯುತವಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಶ್ರೀದೇವಿ ರಮ್ಮಣ್ಣಿ ಕೆರೆಯಿಂದ ಶಾಸ್ತ್ರಬದ್ಧವಾಗಿ ಗಂಗಾ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಚಾಮುಂಡೇಶ್ವರಿ ಅಮ್ಮನವರ ಕರಗವನ್ನ ಬಾಲಕಿಯ ತಲೆ ಮೇಲೆ ಹೊರಿಸಿ ನಡೆ ಮುಡಿಯನ್ನ ಹಾಸಿ ಕೆಆರ್ಪೇಟೆ ಪಟ್ಟಣದ ಕಿಕ್ಕೇರಿ ರಸ್ತೆಯ 2ನೇ ಕ್ರಾಸ್ನಲ್ಲಿರುವ ಶಿವ ಪಾರ್ವತಿಯರ ದೇವಾಲಯದ ಆವರಣಕ್ಕೆ ತರಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವೀರಭದ್ರ ನೃತ್ಯಪಟು ನಾಗಮಂಗಲ ರುದ್ರೇಶ ಪ್ರಸಾದ್ ಅಂಗಡಿಗರಿ ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವೀರಭದ್ರ ನೃತ್ಯಪಟು ನಾಗಮಂಗಲ ರುದ್ರೇಶ್ ಪ್ರಸಾದ್ ಸಂಗಡಿಗರಿಂದ ವೀರಗಾಸೆ ನೃತ್ಯ ಪ್ರದರ್ಶನವು ಜಾನಪದ ಕಲಾ ತಂಡಗಳ ವೈಭವಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಚೌಡೇಶ್ವರಿ ಅಮ್ಮನವರ ಕರಗವನ್ನ ಹೊತ್ತಿದ್ದ ಯುವಕ ಸ್ವಾಗತ ಚಂದ್ರು ಅವರು ನೀಡಿದ ಅರ್ಧನಾರೀಶ್ವರ ನೃತ್ಯವು ಸಾರ್ವಜನಿಕರ ಗಮನ ಸೆಳೆಯಿತು. ಶಿವ ಪಾರ್ವತಿಯವರ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಪುಳಿಯೋಗರೆ ಹಾಗೂ ಸಿಹಿ ಪೊಂಗಲ್ ಅನ್ನಪ್ರಸಾದ ವಿತರಿಸಲಾಯಿತು. ಉದ್ದಿಮೆ ಕೆಸಿ ಚಂದ್ರಶೇಖರ ಹಾಗೂ ಸುಮತಿ ಚಂದ್ರು ದಂಪತಿಗಳು ಪೂಜಾ ಕಾರ್ಯಕ್ರಮಗಳನ್ನು ನೇತೃತ್ವ ವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ ಪ್ರಶಾಪ ಟಿವಿ ಕೃಷ್ಣರಾಜಪೇಟೆ. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ ಎನ್ಕೆಎಸ್ ಟಿವಿ ಕೃಷ್ಣರಾಜಪೇಟೆ. ಶ್ರೀ ಚಾಮುಂಡೇಶ್ವರಿ ಉತ್ಸವವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಆಗ್ಲಿಂದಲೂ ಕೂಡ ನಾವು ಈ ತಾಯಿನ ಸೇವೆನ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ತುಂಬ ಪ್ರತಿ ವರ್ಷಕ್ಕೂ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ರಿಗೂ ಈ ಮಾತಾಯಿ ಒಳ್ಳೇದು ಮಾಡಿದ್ದಾಳೆ. ಅದರಿಂದ ಪ್ರತಿಯೊಬ್ಬರು ಭಕ್ತರು ನಂಬಿಯಲ್ಲಿ ಸಕಾಲಕ್ಕೆ ಬಂದು ಇದು ಮಾಡಿಕೊಡ್ತಾ ಇರ್ತಾರೆ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನೆರವೇರಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ಬರೋಕತಿ ಬಂದ್ರೆ ಎಲ್ಲರಿಗೂ ಸಿಗುತ್ತೆ. ಅರ್ಧನಾರೀಶ್ವರಿಗೆ ನಮ್ಮನೆ ಇದು ಮಾಡ್ತಾ ಇಲ್ಲಿ ವಿಶೇಷ ಏನಂದರೆ ವಾರಕ್ಕೊಮ್ಮೆ ತಾಯಿ ಮೈ ಮೇಲೆ ಬಂದು ವರ್ಷ ಬರೋರಿಗೆ ಅವ್ರ ಮನಸ್ಸೋ ಇಚ್ಛೆ ಏನು ವಾಗ್ದಾನ ಇರುತ್ತೆ ಅದನ್ನು ಇದು ಮಾಡಿ ಮನವರಿಕೆ ಮಾಡಿಕೊಟ್ಟು ಅವ್ರಿಗೇನು ಆಸೆ ಆಕಾಂಕ್ಷೆಗಳಿದೆ ಅದನ್ನು ಗೆದ್ಕೊಟ್ಟು ಎಲ್ಲ ಒಳ್ಳೇದು ಮಾಡಿಕೊಡ್ತಾರೆ. ಏನಂದರೆ ಮುಖ್ಯವಾಗಿ ಅವರು ನಂಬಿಕೆಯಿಂದ ಬರಬೇಕು. ನಂಬಿಕೆಯಿಂದ ಬಂದವ್ರಿಗೆ ತುಂಬ ಅನುಕೂಲಗಳಾಗಿದೆ. ಹೇಳಿದ ಸಮಯಗತಲ್ಲಾಗಿದೆ. ಅದು ಅಷ್ಟು ವಿಶೇಷತೆ ಇಲ್ಲಿ ವರ್ಷಕ್ಕೊಮ್ಮೆ ಹೋಮ ನಡೆಯುತ್ತೆ. ಇನ್ನೊಂದು ಮತ್ತು ಉತ್ಸವ ನಡೆಯುತ್ತೆ. ಪ್ರಸಾದ ವಿನಿಯೋಗ ಇರುತ್ತೆ. ವಾರನೂ ಇದೆಲ್ಲ ಇದು ಎಲ್ಲ ಅಂತ ಒಂದು ಬರೋ ಅಂತ ಪರಿಚಯ ಅವ್ರಿಗೆ ಪ್ರಸಾದದ ವಿನಿಯೋಗ ಇರುತ್ತೆ. ಈ ಥರ ಒಂದು ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಜೈವಂತ್ ಅಂದ್ಬಿಟ್ಟು. ನಾನು ಬರೋದು ಬೆಂಗಳೂರಿಂದ. ಕೇರ್ಪೇಟೆ ಪಟ್ಟಣದಲ್ಲಿ ಇವತ್ತೊಂದು ದಿನ 2ನೇ ಆಷಾಢ ಶುಕ್ರವಾರದಂದು ಕರಗ ಮಹೋತ್ಸವ, ಹಾಗೆ ಪಲ್ಲಕ್ಕಿ ಉತ್ಸವ, ಶಿವಪಾರ್ವತಿಯವರ ಪಲ್ಲಕ್ಕಿ ಉತ್ಸವ ಇದೆ. ಅರ್ಧನಾರೀಶ್ವರಿ ಚಾಮುಂಡೇಶ್ವರಿ ಕರಗ ಉತ್ಸವ, ಹಾಗೆ ಅನ್ನ ಸಂತರ್ಪಣೆ. ಸಾವಿರಾರು ಭಕ್ತಾದಿಗಳು ಸೇರಿ ಎಲ್ಲರೂ ಕೂಡ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅಮ್ಮ ಶಿವಪಾರ್ವತಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾವೆಲ್ಲರಿಗೂ ಸಮೃದ್ಧಿ, ನಾಡಿಗೆ ಆರೋಗ್ಯ, ಆಯಸ್ಸು, ಅಷ್ಟ ಸೌಭಾಗ್ಯ ಎಲ್ರಿಗೂ ಪ್ರತಿ ನಾಡಿನ ಎಲ್ಲ ಜನತೆಗೂ ಲಭಿಸಲಿ, ಒಳ್ಳೆಯದಾಗಲಿ ಅಂತ ಶಿವಪಾರ್ವತಿ ತಂದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರಿಗೂ ಇರಲಿ, ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀವಿ. ನಿಮ್ಮ ಹೆಸರು? ಸಚ್ಚಿದಾನಂದ ಬಿಟಿ.